ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ. ಎಸ್ಐಟಿ ಇಡಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ. ತೇಜಸ್ ಗೌಡ ಮತ್ತು ಇತರರಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ತಮ್ಮ ದೂರನ್ನ ಸರಿಯಾಗಿ ಪರಿಗಣಿಸಿಲ್ಲ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ರಿಟ್ ವಿಚಾರಣೆ ಸ್ವೀಕರಿಸಿ 7 ಪ್ರತಿವಾದಿಗಳಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಎಸ್ಐಟಿ, ಇಡಿ ಮತ್ತು ಐಟಿ ಇಲಾಖೆಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದ್ದು, ಷಡ್ಯಂತ್ರ ಕೇಸ್ನ ತನಿಖಾ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ನೋಟಿಸ್. ಸೌಜನ್ಯ ಹೆಸರಲ್ಲಿ ತಿಮರೋಡಿ ಷಡ್ಯಂತ್ರ ಅಂತ ತೇಜಸ್ ಗೌಡ ದೂರು ಕೊಟ್ಟಿರ್ತಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಎಸ್ಐಟಿ, ಇಡಿ, ಐಟಿಗೆ ದೂರು ಕೂಡ ಕೊಟ್ಟಿರ್ತಾರೆ. ಸೌಜನ್ಯ ಪರ ಹೋರಾಟಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗಿದೆ ಅನ್ನೋ ಹೇಳಿಕೆ. ಸೌಜನ್ಯ ಕುರಿತಾಗಿ ವಿಠಲ್ ಗೌಡ ಈ ಹೇಳಿಕೆಯನ್ನ ನೀಡಿರ್ತಾರೆ. ಈ ಹೇಳಿಕೆಯನ್ನ ಉಲ್ಲೇಖಿಸಿ ಎಸ್ಐಟಿಗೆ ದೂರು ಕೊಟ್ಟಿರ್ತಾರೆ. ಹೋರಾಟದಲ್ಲಿ ಭಾಗಿಯಾದವರು ಕೋಟ್ಯಾಂತರ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಾಯಿ ಬೆಲೆ ಬಾಳುವ ಆಸ್ತಿಯನ್ನ ಖರೀದಿಸಿದ್ದಾರೆ ಅಂತ ದೂರು ಕೊಟ್ಟಿರ್ತಾರೆ. ಎಸ್ಐಟಿ ಸರಿಯಾಗಿ ತನಿಖೆ ನಡೆಸಿಲ್ಲ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆಗೆ ಸ್ವೀಕರಿಸಿ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಕೂಡ ಕೊಟ್ಟಿದೆ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ. ಎಸ್ಐಟಿ, ಇಡಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ. ತೇಜಸ್ ಗೌಡ ಮತ್ತು ಇತರರಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ತಮ್ಮ ದೂರನ್ನ ಸರಿಯಾಗಿ ಪರಿಗಣಿಸಿಲ್ಲ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ರಿಟ್ ವಿಚಾರಣೆ ಸ್ವೀಕರಿಸಿ 7 ಪ್ರತಿವಾದಿಗಳಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಎಸ್ಐಟಿ, ಇಡಿ ಮತ್ತು ಐಟಿ ಇಲಾಖೆಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದ್ದು, ಷಡ್ಯಂತ್ರ ಕೇಸ್ನ ತನಿಖಾ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ನೋಟಿಸ್. ಸೌಜನ್ಯ ಹೆಸರಲ್ಲಿ ತಿಮರೋಡಿ ಷಡ್ಯಂತ್ರ ಅಂತ ತೇಜಸ್ ಗೌಡ ದೂರು ಕೊಟ್ಟಿರ್ತಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಎಸ್ಐಟಿ, ಇಡಿ, ಐಟಿಗೆ ದೂರು ಕೂಡ ಕೊಟ್ಟಿರ್ತಾರೆ. ಸೌಜನ್ಯ ಪರ ಹೋರಾಟಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗಿದೆ ಅನ್ನೋ ಹೇಳಿಕೆ. ಸೌಜನ್ಯ ಕುರಿತಾಗಿ ವಿಠಲ್ ಗೌಡ ಈ ಹೇಳಿಕೆಯನ್ನ ನೀಡಿರ್ತಾರೆ. ಈ ಹೇಳಿಕೆಯನ್ನ ಉಲ್ಲೇಖಿಸಿ ಎಸ್ಐಟಿಗೆ ದೂರು ಕೊಟ್ಟಿರ್ತಾರೆ. ಹೋರಾಟದಲ್ಲಿ ಭಾಗಿಯಾದವರು ಕೋಟ್ಯಾಂತರ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಾಯಿ ಬೆಲೆ ಬಾಳುವ ಆಸ್ತಿಯನ್ನ ಖರೀದಿಸಿದ್ದಾರೆ ಅಂತ ದೂರು ಕೊಟ್ಟಿರ್ತಾರೆ. ಎಸ್ಐಟಿ ಸರಿಯಾಗಿ ತನಿಖೆ ನಡೆಸಿಲ್ಲ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆಗೆ ಸ್ವೀಕರಿಸಿ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಕೂಡ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.